ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ನೀಟ್ನ ಒಂದು ಚಾಯ್ಸ್ ಸೆಂಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ ನೀಟ್ನ ಒಂದು ಚಾಯ್ಸ್ ಎಂಟ್ರಿ ಮಾಡಕ್ಕೆ ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಕೇಳ್ತಿದ್ರೆ. ಬಟ್ ಸರ್ವರ್ ಬಿಸಿ ಇರಬೇಕು, ಬಟ್ ಓಪನ್ ಆಗಿದೆ ಆಲ್ರೆಡಿ. ಬೆಳಗ್ಗೆನೆ ನೀವಿಲ್ಲಿ ಚಾಯ್ಸ್ ಎಂಟ್ರಿ ಮಾಡಕ್ಕೆ ಶುರು ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಇವಾಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಚಾಯ್ಸ್ ಒನ್ ನೀವು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೆಕ್ಸ್ಟ್ ಸುತ್ತಿಗೆ ನೀವು ಹೋಗಕ್ಕಾಗಲ್ಲ, ಅಂದ್ರೆ ಸೆಕೆಂಡ್ ರೌಂಡ್ಗೆ ನೀವು ಇಲ್ಲಿ ಹೋಗಕ್ಕಾಗಲ್ಲ. ಚಾಯ್ಸ್ ಒನ್ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೇನ್ ಏನೋ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಆ ಒಂದು ಅಂದ್ರೆ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಆ ಒಂದು ಕಾಲೇಜ್ಗೆ ನೀವು ಹೋಗ್ಬಿಟ್ಟು ಅಡ್ಮಿಷನ್ ಆಗ್ಬೇಕಾಗತ್ತೆ. ಸೊ ಇದು ಮೇನ್ ಪ್ರೋಸೆಸ್ ಅಂತಾನೆ ಹೇಳ್ಬೋದು. ನೀವು ಇವಾಗ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡು ಕಾಪೀಸ್ ಬರುತ್ತೆ, 3 ಕಾಪಿ ಬರುತ್ತೆ. ಸ್ಟೂಡೆಂಟ್ ಕಾಪಿ ಬರುತ್ತೆ, ಮತ್ತೆ ಕಾಲೇಜ್ ಕಾಪಿ ಬರುತ್ತೆ, ಬ್ಯಾಂಕ್ ಕಾಪಿ ಬರುತ್ತೆ. ಈ 3 ತಗೊಂಡೋಗ್ಬಿಟ್ಟು ನೀವು ಬ್ಯಾಂಕಿಗೆ ಕಟ್ಟಿ ಫೀಸ್ ಪೇ ಮಾಡಬೇಕಾಗುತ್ತೆ. ಆ ಒಂದು ಏನೋ ಕಾಪಿ ಕೊಡ್ತಾರೆ ನಿಮ್ಗೊಂದು ಫೀಸ್ ಪೇಮೆಂಟ್ ಮಾಡಿರುವಂಥ ಒಂದು ಕಾಪಿ. ಸೊ ಅದನ್ನು ತೊಗೊಂಡೋಗ್ಬಿಟ್ಟು ನೀವು ಇಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಇದು ಚಾಯ್ಸ್ ಒನ್ನ ಕ್ಲಿಕ್ ಮಾಡ್ಕೊಂಡಿದ್ರೆ. ಚಾಯ್ಸ್ 2ನ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಈ ಒಂದು ಕಾಲೇಜ್ ನನಗೆ ಬೇಡ, ಅವಶ್ಯಕತೆ ಇಲ್ಲ, ಈ ಒಂದು ಕಾಲೇಜ್ ನಾನು ಇನ್ನ ಬೆಟರ್ ಕಾಲೇಜ್ ನೋಡ್ತಿದ್ದೀನಿ, ಇನ್ನ ಒಳ್ಳೆ ಕಾಲೇಜ್ ನೋಡ್ತಿದ್ದೀನಿ ಅನ್ನೋರಿಗೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸುತ್ತಿಗೆ ನೀವು ಇಲ್ಲಿ ಎಂಟರ್ ಆಗ್ತೀರಾ. ನೆಕ್ಸ್ಟ್ ಸುತ್ತಿಗೆ ಬಂದಾಗ ನಿಮಗೆ ಇನ್ನ ಒಳ್ಳೆ ಕಾಲೇಜ್ ಸಿಗೋ ಒಂದು ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಿಮ್ಮೊಂದು ರ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಏನಾಗುತ್ತೆ ಬ್ರೋ, ಇವಾಗ ಅಲಾಟ್ ಆಗಿರುವಂತ ಒಂದು ಕಾಲೇಜ್ ಬಂದ್ಬಿಟ್ಟು ರಿಮೂವ್ ಆಗಿಬಿಡುತ್ತೆ. ನಿಮ್ಮ ಒಂದು ಆಪ್ಷನ್ ಎಂಟ್ರಿನಲ್ಲಿ ಬೇರೆ ಕಾಲೇಜಸ್ನ ಆ್ಯಡ್ ಮಾಡ್ಕೊಂಡಿದ್ದೀರಾ ನೋಡಿ, ಆ ಒಂದು ಕಾಲೇಜಲ್ಲಿ ನಿಮಗೆ ಒಂದು ಕಾಲೇಜ್ ನಿಮಗೆ ಅಲಾಟ್ ಆಗುತ್ತೆ ಸೆಕೆಂಡ್ ರೌಂಡಲ್ಲಿ. ಇದೇ ಚಾಯ್ಸ್ 3. ಒಂದು ವೇಳೆ ನೀವು ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಕಂಪ್ಲೀಟ್ ಕೌನ್ಸಲಿಂಗ್ ಇಂದನೂ ಎಕ್ಸಿಟ್ ಆಗ್ತೀರಾ, ಆಪ್ಷನ್ ಎಂಟ್ರಿಂದನೂ ಕೂಡ ಎಕ್ಸಿಟ್ ಆಗ್ತೀರಾ. ಸೊ ಅದಕ್ಕೋಸ್ಕರನೇ ತುಂಬ ಡೀಟೇಲ್ ಆಗಿ ಕ್ಲೀನ್ ಆಗಿ ಯೋಚನೆ ಮಾಡಿಬಿಟ್ಟು ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇಷ್ಟೇ, ಇನ್ನೇನು ಇಲ್ಲ. ಚಾಯ್ಸ್ ಎಂಟ್ರಿ ಮಾಡೋಕ್ಕೂ ಕೂಡ ಇನ್ನು ಟೈಮ್ ಇದೆ, ಇನ್ನೊಂದು 2 ದಿವಸ ಇದೆ ಟೈಮು. ಆರಾಮಾಗಿ ಯೋಚನೆ ಮಾಡಿಕೊಂಡು ಕಾಲೇಜ್ ಬೇಕಾ ಬೇಡವಾ, ಫೀಸ್ ಎಲ್ಲನೂ ಕೂಡ ನೋಡ್ಕೋಬೇಕಾಗುತ್ತೆ. ಸಡನ್ನಾಗಿ ಎಲ್ಲ ಫೀಸು ಕಟ್ಟಿ ಅಂದರೆ ಆಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಕಮ್ಮಿ ಇದೆಯೋ, KCT ಅಲರ್ಟ್ ಮಾಡಿರೋದ್ರೆ ಅದು ನೀಟ್ ಅಲಾಟ್ಮೆಂಟ್ ಆಗಿರೋದ್ರಲ್ಲಿ ಕಾಲೇಜಸ್ ಏನನ್ನ ಕಮ್ಮಿ ಇದೆಯೋ ಅವೆಲ್ಲನೂ ಕೂಡ ನೋಡಿಕೊಂಡು ನೀವು ಇಲ್ಲಿ ಏನೋ ಅಡ್ಮಿಷನ್ ಆಗಬೇಕಾಗುತ್ತೆ. ಆ ಥರ ಪಡಕ್ಕೆ ಹೋಗ್ಬಿಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.